SLC ಪೂರ್ವ ಸಿದ್ಧತಾ ಪರೀಕ್ಷೆ 2025 ಅಂದ್ರ ನಿನ್ನೆ 23/1/2025ಕ್ಕ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಎಷ್ಟನೇದಿದು ಅಂತಂದ್ರ ಒಂದನೇದು ಈ ಪೂರ್ವ ಸಿದ್ಧತಾ ಪರೀಕ್ಷೆಯು ಅದರಲ್ಲಿ ಕೊಟ್ಟಿರತಕ್ಕಂತ ಪ್ರಶ್ನೆ ನಂಬರ್ 1 ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ಬರ್ತದೆ. ಅಂತ ಅಲ್ಲಿ ಇನ್ನೂ ಬರೆದಿರ್ತಾರ ಅವರು ಕ್ರಮಾಕ್ಷರದೊಡನೆ ಯಾವ ಒಂದು ಉತ್ತರ ಸರಿಯಾಗತ್ತೆ ಆ ಉತ್ತರ ಬರೀಬೇಕು ಅಂತ. ಇದಕ್ಕ 8 ಪ್ರಶ್ನೆಗಳು ಇರ್ತವೆ. ಪ್ರತಿಯೊಂದು ಪ್ರಶ್ನೆ ಎಷ್ಟು ಅಂಕದಿರುತ್ತೆ? 1 ಅಂಕದ ಪ್ರಶ್ನೆ ಇರುತ್ತೆ. ಇವುಗಳನ್ನ ಆದಷ್ಟು ವೇಗವಾಗಿ ಬಿಡಿಸ್ಬೇಕು, ಬಡ 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 ಬಿಡಿಸ್ಬೇಕು. ಇಲ್ಲಿ 180 ಒಂದನೇದು ಕೊಟ್ಟಿದ್ದು 180 = 2 ರೇಸ್ x ಪ್ಲಸ್ 3 ರೇಸ್ 2 ಇಂಟು ಎಷ್ಟು ಅಂದ್ರ 5. 180 = 2 ಪವರ್ ಆಫ್ x ಇಂಟು 3 ಪವರ್ ಆಫ್ 2 ಇಂಟು 5. ಆದರೆ ಎಕ್ಸ್ ನ ಬೆಲೆ ಎಷ್ಟು? ಎಕ್ಸ್ ಅಂದ್ರೆ ಇಲ್ಲ ಅದಲ್ಲ, ಇದರ ಘಾತದ ಬೆಲೆ, 2ರ ಘಾತದ ಬೆಲೆ ಎಕ್ಸ್. ಎಕ್ಸ್ ದ ಬೆಲೆ ಎಷ್ಟು ಅಂತ ಕೇಳ್ತಾರೆ ಅವರು. ಆಪ್ಷನ್ 1 ಅಥವಾ A 1, B 2, C 3, D 4 ಅಂತ ಕೊಟ್ರು. ಇದ್ರದ್ದು ಉತ್ತರ ಹಿಡಿಬೇಕು ಅಂತಂದ್ರ 180ರ ಅವಿಭಾಜ್ಯ ಅಪವರ್ತನಗಳ ಕಂಡುಹಿಡಿಬೇಕು. ಮೊದಲ 2ರಿಂದ ಭಾಗಿಸೋಣ. 2 × 9 = 18, ಇದು 0 ಬರುತ್ತೆ. ಮತ್ತೆ 2ರಿಂದ ಭಾಗಿಸೋಣ. 2 × 4 = 8, 2 × 5 = 10, 5 ಬಂತು. 3ರಿಂದ ಭಾಗಿಸೋಣ. 3 × 1 = 3, ಎಷ್ಟು ಉಳಿತು ಅಂದ್ರ 1 ಉಳಿತು. 3 × 5 ಮತ್ 3ರಿಂದ 3 × 5 = 15, 5 × 1 ಅಂತ. ಹಾಗಾದ್ರ ಇಲ್ಲಿ ಇದರ ಅಪವರ್ತನಗಳದಾವಲ್ಲಿ, ಇವು ಇಲ್ಲಿ ಬರೀಬೇಕು. 2 ನಾವು ಎಷ್ಟದಾವ ಇಲ್ಲಿ? 2 ಅದಾವ. 2ರ ಘಾತ 2 ಅಂತ ಬರೀಬೇಕು. 3 ನಾವು ಎಷ್ಟದಾವ? ಅವು 2 ಅದಾವ. 3ರ ಘಾತ 2. 5 ಒಂದೇ ಅದಲ್ಲ, 5. ಇದಕ್ಕ ಕೊಟ್ಟಿರತಕ್ಕಂತ ಲೆಕ್ಕಕ್ಕ ಹೋಲಿಸ್ಬೇಕು. ಇದಕ್ಕ 5ಕ್ಕ 5, 3ರ ಘಾತ 2, 3ರ ಘಾತ 2 ಬಂದದ. 2ರ ಘಾತ x ಇಟ್ರ x ಇದ್ದಲ್ಲಿ ಎಷ್ಟು ಬಂದದ ನೋಡ್ರಿ ಇಲ್ಲಿ? 2. ಆದ್ದರಿಂದ x ದ ಬೆಲೆ ಎಷ್ಟಾಗತ್ತೆ? 2. 2 ಅಂದ್ರ ಆಪ್ಷನ್ ಬಿ ಸರಿಯಾಗ್ತದೆ. ಆಪ್ಷನ್ ಬಿ 2. ಉತ್ತರ ಎಷ್ಟು? ಆಪ್ಷನ್ ಬಿ ಆಗುತ್ತೆ. ಬರ್ಕೊಂಡು ಬಾಹ್ಯ ಬಿಂದು ಅಂತ ಹೇಳ್ತಾನೆ. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಆ ಒಂದು ವೃತ್ತಕ್ಕೆ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಅಂತ. ಒಂದು ವೃತ್ತ, ಹೌದಾ? ಇದಕ್ಕ ಹೊರಗಡೆ ಒಂದು ಬಿಂದು ಅದ. ಇದು ಕೇಂದ್ರ O. ಇದು ಹೊರಗಡೆ ಇರುವ ಬಿಂದು, ಬಾಹ್ಯ ಬಿಂದು ಅಂತ ಕೊಟ್ರಲ್ಲ. ಬಾಹ್ಯ ಬಿಂದುವಿನಿಂದ ಅಂದ್ರ ಎ ಬಿಂದುವಿನಿಂದ ಈ ವೃತ್ತಕ್ಕ ಎಷ್ಟು ಸ್ಪರ್ಶಕಗಳು ಎಳಿಲಿಕ್ಕೆ ಬರ್ತದ ಅಂದ್ರ ಇದು ಒಂದು ಬರುತ್ತೆ, ಇದು ಒಂದು ಬರುತ್ತೆ. ಹಾಗಾದ್ರೆ ಇದಕ್ಕ ಬಿ ಅನ್ನನು, ಇದಕ್ಕ ಸಿ ಅನ್ನನು. ಎ ಬಿ ಮತ್ತು ಎ ಸಿ ಎಸ್ ಅದವು 2 ಆದವು. ಆದ್ದರಿಂದ ಉತ್ತರ ಯಾವುದು ಸರಿಯಾಗುತ್ತೆ? ಆಪ್ಷನ್ ಎ. ಆಪ್ಷನ್ ಎ 2 ಅಂತ. ಅಂದ್ರ ಹೊರಗಿನ ಬಿಂದುವಿನಿಂದ ವೃತ್ತಕ್ಕ 2 ಸ್ಪರ್ಶಕಗಳನ್ನ ಇಳಿಲಿಕ್ಕ ಸಾಧ್ಯತೆ ಅದ. ಆಪ್ಷನ್ ಎ ಅಂತ ತಗೋರಿ. x + 2y - 5 = 0 ಒಂದು ಈಕ್ವೇಶನ್ ಕೊಟ್ರು. ಇದನ್ನ ಹೆಂಗ್ ಬಿಡಿಸ್ಬೇಕು? x + 2y - 5 = 0 ಅಂತ ಕೊಟ್ಟಾರ. ಇವೆಲ್ಲ ಯಾವ ಒಂದು ಮಧ್ಯ ಇಲ್ಲಲ್ಲ. ಇವು ಇಲ್ಲಂದ್ರ A1 ಅಂತ ಬರೋದು 1 ಅಂತ ಬರೆ, B1 ಅಂತ ಬರೋದು 2 ಅಂತ ಬರೆ, C1 ಅಂತ ಬರೋದು -5 ಅಂತ ಬರೆ. ಇದ್ರದ್ದು ಆಯ್ತು ಮೊದಲನೇ ಸಮೀಕರಣದ್ದು. ಇನ್ನು ಎರಡನೇ ಸಮೀಕರಣ ಕೊಟ್ಟಿದ್ದು 3x - 6y
ಪ್ಲಸ್ 15 ಈಕ್ವಲ್ ಟು 0 ಅಂತ ಕೊಟ್ರು. 3 A2 ಅಂತ ಅಥವಾ 3ರಿಂದ ಭಾಗ ಹೋಗುತ್ತಲ್ಲ ಇದು 3ರಿಂದ 3 2 6 3 5 15 ಹೋಗ್ತದಲ್ಲ. 3ರಿಂದ ಭಾಗಿಸನ ಆದ್ರ 3ರಿಂದ ಭಾಗಿಸಿ, ಯಾಕಂದ್ರ ಒಟ್ಟು ಒಂದೇ ಮಗ್ಯಾಗ ಇದ್ರ ಭಾಗಿಸ್ಬೇಕು. 3ರಿಂದ 3ಕ್ಕೆ ಭಾಗಿಸಿದ್ರೆ ಏನು ಉಳಿತು? X ಉಳಿತು. ಮೈನಸ್ 3 2 6 Y ಆಗತ್ತೆ. ಅಂದ್ರ 6ಕ್ಕ 3ರಿಂದ ಭಾಗಿಸಿದ್ರೆ ಎಷ್ಟು ಬಂತು? 2 Y ಪ್ಲಸ್ 3 ಇಷ್ಟಲೆ 3 5 0 ಇಷ್ಟು ಆಯ್ತು. ಇವಾಗ A1 1 ಅಂತ ತಗೊಳ್ಳೋಣ. ಇದು A2 1, ಇದು B2 ಆಗತ್ತೆ. B2 ಎಷ್ಟು ಬರ್ತದ? ಮೈನಸ್ 2 ಬಂತು. C2 ಎಷ್ಟಂದ್ರ C2 ಪ್ಲಸ್ 5 ಪ್ಲಸ್ 5. A2 ಬೆಲೆ ಇದು 1, ಇದು B2 ಬೆಲೆ ಮೈನಸ್ 2, ಇದು C2 ಬೆಲೆ 5. ಇವಾಗ ಇಲ್ಲಿ A1 ಅಪಾನ A2 ಅಂತ ತಗೊಳ್ಳೋಣ. A1 ಅಪಾನ A2, A1 ಅಪಾನ A2 ಅಂದ್ರ 1 ಅಪಾನ 1 ಅಂತ ಬಂತು. ಈಕ್ವಲ್ ಟು ಎಷ್ಟು ಅಂತ ಹೇಳ್ತೀವಿ? ಒಂದೇ ಅಂತ ಹೇಳ್ತೀವಲ್ಲ. ಇನ್ನು B1 ಅಪಾನ B2 ಎರಡನೇ ತಗೊಳ್ಳೋಣ. ಇಷ್ಟು ತಗೊಂಡಾಗ B1 ಅದ ಬೆಲೆ ಎಷ್ಟದ ನೋಡ್ರಿ ಇಲ್ಲಿ? 2. B2 ಬೆಲೆ ಎಷ್ಟದ ನೋಡ್ರಿ? ಮೈನಸ್ 2. 2ಕ್ಕ ಹೋಯ್ತು. ಮೈನಸ್ ಪ್ಲಸ್ ಮೈನಸ್ ಬರುತ್ತೆ. ಎಷ್ಟು ಬತ್ತು? 2 ಕಡೆ ಹೊಡೆದ್ರ 1 ಬತ್ತಲ್ಲ. ಇವಾಗ ಇದು ಪ್ಲಸ್ 1 ಅದ, ಇದು ಮೈನಸ್ 1 ಅದ. ಅಂದ್ರ ಇದು ಉತ್ತರ ಬೇರೆ ಅಂದಂಗ ಐತಿಲ್ಲ ಎರಡು ಇಲ್ಲಿ. ಆದ್ರಿಂದ A1 ಅಪಾನ A2 ನಾಟ್ ಈಕ್ವಲ್ ಟು B1 ಅಪಾನ B2 ಅಂತ ಬಂತು. ಹೌದಾ? A1 ಅಪಾನ A2 ಹಾಗೂ B1 ಅಪಾನ B2ಕ್ಕ ಸಮ ಇಲ್ಲ ಅಂತ ಹೇಳಿದ್ರಿ. ಸಮ ಇಲ್ಲ ಅಂದ್ರ ಆ ಎರಡು ರೇಖೆಗಳು ಏನಾಗ್ತಾವ ಅನ್ನಂಗಾಯ್ತು? ಇಂಟರ್ಸೆಕ್ಟ್ ಆಗ್ತಾವ. ಏನ್ ಮಾಡ್ತಾವ? ಒಂದು ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗ್ತಾವ. ಇಂಟರ್ಸೆಕ್ಟ್ ಆದಾಗ ಎಷ್ಟು ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 2 ಉತ್ತರಗಳು ಬರ್ತಾವಲ್ಲ. ಇದೊಂದು ಗ್ರಾಫ್ ಅದ ಅಂತ ತಿಳ್ಕೊರಿ ಇದು. ಹೌದಾ? ಇವಾಗ ಹಿಂಗ ಇಂಟರ್ಸೆಕ್ಟ್ ಆದು ಅಂತ ತಿಳ್ಕೊಳ್ರಿ. ಇಲ್ಲೊಂದು ಉತ್ತರ ಬರುತ್ತಾ X ಅದ್ದು, ಇಲ್ಲೊಂದು ಉತ್ತರ ಬರ್ತದ Y ದ್ದು. ಹಾಗಾದ್ರ ಎಷ್ಟು ಉತ್ತರಗಳು ಸರಿ ಆಗ್ತಾವಲ್ಲಿ? 2. ಅಂದ್ರ ಆಪ್ಷನ್ಸ್ ಕೊಟ್ಟಿದ್ದ ಎಷ್ಟು ಅಂತಂದ್ರ A ದ ಬೆಲೆ 0 ಅಂತ ಕೊಟ್ರು, B ದ ಬೆಲೆ 1 ಅಂತ ಕೊಟ್ರು, C ದ ಬೆಲೆ 2 ಅಂತ ಕೊಟ್ರು, D ದ ಬೆಲೆ ಅಪರಿಮಿತ ಅಂತ ಕೊಟ್ರು. ಆಪ್ಷನ್ ಯಾವ್ದು ಸರಿ ಆಗತ್ತೆ ಇದ್ರಾಗ? C ಆಪ್ಷನ್ ಸರಿ ಆಗತ್ತೆ. ಆಪ್ಷನ್ C ಎಷ್ಟದ ಅಂತಂದ್ರ 2. ನಾಲ್ಕನೇದ್ದು ಒಂದು ಸಮಾಂತರ ಶ್ರೇಣಿ ಅದ. ಅದರಲ್ಲಿ 4ನೇ ಪದ 5 ಅಂತ ಕೊಟ್ಟರ ಅವ್ರು. 4ನೇ ಪದ ಎಷ್ಟು ಕೊಟ್ಟರ ಅವರು? 5. ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಟ್ಟಾರಲ್ಲಿ. ಹೌದಲ್ಲ? ಸಾಮಾನ್ಯ ವ್ಯತ್ಯಾಸ ಎಷ್ಟದ ಅಂತಂದ್ರ ಅದು 2 ಅಂತ ಕೊಟ್ರ. ಸಾಮಾನ್ಯ ವ್ಯತ್ಯಾಸ 2. ಆದರೆ ಶ್ರೇಣಿಯ 3ನೇ ಪದ ಎಷ್ಟು ಅಂತ ಕೇಳಿದ್ದು. 3ನೇ ಪದ ಕಂಡುಹಿಡಿಯಿರಿ ಅಥವಾ ಎಷ್ಟು. ಇಲ್ಲಿ 4ನೇ ಪದ 5. 4ನೇ ಪದ 5 ಅಂದ್ರ A4 ಈಕ್ವಲ್ ಟು 5 ಆಯ್ತು. ಹಿಂಗ್ ಬರಿಬೇಕು ಮೊದಲು. ಹಾಗಾದ್ರ A4 ಅಂದ್ರ ಇದನ್ನ ವಿಸ್ತರಿಸ್ಬೇಕು, ವಿಸ್ತರಿಸಿ ಬರಿಬೇಕು. A ಪ್ಲಸ್ 3D ಈಕ್ವಲ್ ಟು ಎಷ್ಟು ಬತ್ತು? 5. A4 ತಂದ್ರು ಒಂದೇ, 4ನೇ ಹಿಂಗ್ ಬರದ್ರು ಅಷ್ಟೇ, ಹಿಂಗ್ ಬರದ್ರು ಅಷ್ಟೇ. ಇದರಲ್ಲಿ ನೀವು ಮುಂದೆ ಏನ್ ಮಾಡ್ಬೇಕು ಅಂತಂದ್ರ A ದ ಬೆಲೆ ಗೊತ್ತಿಲ್ಲ, A ದ ಬೆಲೆ ಅಷ್ಟೇ ಇರಲಿ. 3ಕ್ಕ 3. D ದ ಬೆಲೆ ಗೊತ್ತದ ನಿಮಗ, ಕೊಟ್ಟಾರ ಅವರು. ಕೊಟ್ಟಾರಲ್ಲ ಇಲ್ಲಿ 2 ಅಂತ ಕೊಟ್ಟಾರಲ್ಲ, ಇಲ್ಲಿ D ಆದಲ್ಲ. ಇಲ್ಲಿ ಏನ್ ಮಾಡೋಣ? 2 ಅಂತ ತುಂಬಾನ ಈಕ್ವಲ್ ಟು ಎಷ್ಟದ? 5. ಇದನ್ನೇ ಇನ್ನೊಂದ್ ಸ್ವಲ್ಪ ಬಿಡಿಸಿದ್ರ A ಪ್ಲಸ್
3 ಎಂಟ್ಲೆ ಎಷ್ಟಾಗುತ್ತೆ 6 ಆಯ್ತು. ಆ ನಂತರ 5ಕ್ಕ 5 ಇನ್ನ ಏದ ಬೆಲೆ ಕಂಡುಹಿಡಿಬೇಕು ನೀವು. ಹಾಗಾದ್ರ ಇಲ್ಲಿ ಏದ ನೋಡಿ ಇದು ಇದ್ದಲ್ಲೇ ಇಟ್ಟು ಈ 6ದಲ್ಲ ಇದು ಈ ಕಡೆ ಸರಿಸ್ಬೇಕು, ಹೌದಾ? ಹಾಗಾದ್ರ ಎ ಈಕ್ವಲ್ ಟು 5 ಪ್ಲಸ್ 6 ಆಚೆ ಕಡೆ ಹೋದಾಗ ಏನಾಗುತ್ತೆ -6. ಏದ ಬೆಲೆ ಎಷ್ಟೈತಿ ಇವಾಗ ಅಂದ್ರ 6ರಾಗ 5 ಕಳೆ ಎಷ್ಟು, ಯಾವ ಒಂದ್ ಉಳಿತದ -1 ಉಳಿತದ, ಹೌದು? ಎಷ್ಟಾದ ಬಳಕ ನಿಮಗ ಏನ್ ಕೊಟ್ರ ಅವರು ಅಂತಂದ್ರ ಏದ ಬೆಲೆ ಗೊತ್ತಾಯ್ತು. ಏದ ಬೆಲೆ ಎಷ್ಟಾಯ್ತು ಅಂತಂದ್ರ 1 ಆಯ್ತು. ಡಿದ ಬೆಲೆ ಇಲ್ಲಿ ಕೊಟ್ಟಾರ ಅವರು. ಡಿದ ಬೆಲೆ ಎಷ್ಟು ಕೊಟ್ರಲ್ಲಿ 2 ಕೊಟ್ರ. ನಿಮ್ಗ ಎಷ್ಟನೇ ಪದ ಕೇಳ್ತಾರಲ್ಲಿ 3ನೇ ಪದ ಕೇಳ್ತಾರ ಅವರು. 3ನೇಯ ಪದ A3 ಈಕ್ವಲ್ ಟು A ಪ್ಲಸ್ 2D ಅಂತ ಬರ್ಕೋಬೇಕು A3 ಬೆಲೆ. ಹಾಗಾದ್ರ ಎ ಅಂದ್ರ ನಿಮ್ಗೆ ಉತ್ತರ ಬಂದದ ಇಲ್ಲಿ -1 ಪ್ಲಸ್ 2ಕ್ಕ 2. ಡಿದ ಬೆಲೆ ಅವರೇ ಕೊಟ್ರ ಲೆಕ್ಕದಾಗ ಎಷ್ಟು ಕೊಟ್ರಲ್ಲಿ 2 ಕೊಟ್ರು. -1 2 ಎಷ್ಟು 4. 4ರಾಗ -1 ಕಳೀರಿ 3 ಅಂದ್ರ 3ನೇಯ ಪದ ಎಷ್ಟಾಗತ್ತೆ ಅಂದಂಗಾಯ್ತು 3 ಆಗತ್ತೆ. ಆಪ್ಷನ್ ಯಾವ್ದು ಸರಿಯಾಗ್ತದೆ ಇದರಲ್ಲಿ? ಆಪ್ಷನ್ ಬಿ ಸರಿಯಾಗುತ್ತೆ. ಹಾಗಾದ್ರ ಆಪ್ಷನ್ ಬಿ 3. 5ನೇ ಲೆಕ್ಕ ಒಂದು ಬಹು ಪದೋಕ್ತಿ ಪಿ ಆಫ್ ಎಕ್ಸ್ ಅಂತ ಕೊಟ್ರು ಅವ್ರು. ಏನ್ ಕೊಟ್ರು ಅಂದ್ರ ಬಹು ಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು -2x² ಪ್ಲಸ್ x³ -7 ಇಷ್ಟು ಕೊಟ್ಟು ಇದರಲ್ಲಿ ಮಹತ್ತಮ ಘಾತ ಅಂತ ಕೇಳ್ತಾರ ಅವ್ರು. ಮಹತ್ತಮ ಅಂದ್ರ ಅತಿ ದೊಡ್ಡದು, ಮಹತ್ತಮ ಅಂದ್ರ ದೊಡ್ಡದು ಅಂತ ಅರ್ಥ, ಅಥವಾ ಹೆಚ್ಚಿನ. ಘಾತ ಅಥವಾ ಡಿಗ್ರಿ ಯಾವಾಗೂ ಅಂತ ಕೇಳ್ತಾರ. ಇದು ತಗೊಂಡ್ರ ಎಕ್ಸದ ಘಾತ 2 ಅದ, ಇದು ತಗೊಂಡ್ರ ಎಕ್ಸದ ಘಾತ 3 ಅದ, ಹೌದಾ? ಇವೆರಡೇ ಚರಾಕ್ಷರಗಳಲ್ಲ. ಈ 2 ಚರಾಕ್ಷರಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಇದು 2 ಅದ, ಇದು 3 ಅದ. ಹಾಗಾದ್ರ ಅತಿ ಹೆಚ್ಚಿನ ಘಾತ ಎಷ್ಟು ಬರುತ್ತೆ 3 ಬರ್ತದೆ. ಅಂದ್ರ ಆಪ್ಷನ್ ಎ 2 ಕೊಟ್ರ, ಬಿ 4 ಕೊಟ್ರ, ಸಿ 7 ಕೊಟ್ರ, ಡಿ 3 ಕೊಟ್ರ. ಅಂದ್ರ ಆಪ್ಷನ್ ಯಾವ್ದಾಗತ್ತೆ ಡಿ ಅಂತ ಬರೋದು 3 ಅಂತ ಬರೀಬೇಕು. 6ನೇದಾಗಿ ವರ್ಗೀಕೃತ ದತ್ತಾಂಶಗಳ ಸರಾಸರಿ 32. ಸರಾಸರಿ ಎಷ್ಟು ಕೊಟ್ರು 32 ಕೊಟ್ರು. ಮಧ್ಯಾಂಕ 30 ಕೊಟ್ರ. ಆದರೆ ಬಹುಲಕದ ಬೆಲೆಯು ಅಂತ ಕೇಳ್ತಾರ ಅವರು. ಹಾಗಾದ್ರ 3 ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ನೋಡ್ರಿ ಇಲ್ಲಿ ಸೂತ್ರದ ಇದು 3 ಮಧ್ಯಾಂಕದ್ದು 3ರಷ್ಟು ಸಮ ಬಹುಲಕ ಪ್ಲಸ್ 2 ಸರಾಸರಿ ಅಂತ ಸೂತ್ರ ಇದೆ. ಇದನ್ನ ತಗೊಂಡು ಈ ಲೆಕ್ಕ ಬಿಡಿಸ್ಕೋಬೇಕು. ಅಂದ್ರ 3 ಮಧ್ಯಾಂಕ ಅಂದ್ರ 3 ಮಧ್ಯಾಂಕ ಎಷ್ಟು ಕೊಟ್ರ ನೋಡಲ್ಲಿ 30 ಕೊಟ್ರ ಅವ್ರು. ಈಕ್ವಲ್ ಟು ಬಹುಲಕ, ಬಹುಲಕನೆ ಕೇಳ್ಯಾರ ಅಂದ್ರ ಇದು ಇಲ್ಲ, ಬಹುಲಕ ಪ್ಲಸ್ 2 ಸರಾಸರಿ ಅಂತ ಹೇಳ್ತಾರ ಅವ್ರು. ಸರಾಸರಿ ಎಷ್ಟು ಕೊಟ್ರಲ್ಲಿ 32. ಹಾಗಾದ್ರ 33 90 ಬಹುಲಕ 32ಕ್ಕ 2 ಗುಣಿಸ್ಬೇಕಲ್ಲ, 2 2 4, 2 3 6. ಈಗ ಬಹುಲಕದ ಬೆಲೆ ಬೇಕು. 90ರ ಕಡೆ 64 ಏನ್ ಮಾಡ್ಬೇಕು ನಾವು ಸರಿಸ್ಕೊಳ್ಬೇಕು. ಹಾಗಾದ್ರ ಬಹುಲಕ ಈಕ್ವಲ್ ಟು 90 - 64. ಬಹುಲಕ
ಎಷ್ಟಾಗತ್ತೆ ಅಂತಂದ್ರ 10ರಲ್ಲಿ 4 ಕಳೆದ್ರ 6, 9ರಾಗ ಇದು 7 ಆಗತ್ತಲ್ಲ, ಕ್ಯಾರಿ 1 ತಗೊಂಡ್ರ 9ರಾಗ 7 ಕಳೆದ್ರ 2. ಬಹುಲಕ ಎಷ್ಟಾಯ್ತು 26 ಅಂತ ಆಗತ್ತೆ. ಆಪ್ಷನ್ ಎ, ಆಪ್ಷನ್ ಎ ಸರಿ. ಆಪ್ಷನ್ ಎ 26 ಅಂದ್ರ 3 ಮೀಡಿಯನ್ ಅಂತ ಬರುತ್ತೆ. ಮೀಡಿಯನ್ ಅಂದ್ರ ಇಂಗ್ಲಿಷ್ ನಲ್ಲಿ ಮಧ್ಯಾಂಕ. 3 ಮೀಡಿಯನ್ ಈಕ್ವಲ್ ಟು ಮೋಡ ಪ್ಲಸ್ 2 ಮೀನ್ ಅಂತ ಬರುತ್ತೆ. ಈ ಸೂತ್ರ ತಗೊಂಡ್ ಬಿಡಿಸಿದಾಗ ಬಹುಲಕ ಎಷ್ಟಾಗತ್ತೆ 26. ನೆನಪಿಟ್ಕೊಳ್ರಿ ಸೂತ್ರ. 3 ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ.